ಅಂದ್ಕೊಂಡ್ ಕೆಲ್ಸ ಅಂದ್ಕೊಂಡ್ ಹಾಗೆ ಆಗ್ದಿದ್ರೆ ಎಷ್ಟು ಹರ್ಟ್ ಆಗುತ್ತೋ ಅಂದ್ಕೊಂಡ್ ಕೆಲ್ಸ ಅಂದ್ಕೊಂಡ್ ಹಾಗೆ ಆದ್ರೆ ಅದಕ್ಕಿಂತ ಡಬಲ್ ಹ್ಯಾಪಿ ಆಗುತ್ತೆ. ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಹೋಗ್ಲಿ ಬಿಡಮ್ಮ, ಕೊನೆಗೂ ಸಾಧಿಸಿದೆ. ಗಂಗಾ ಆಗಿ ಜೈ ಪಕ್ಕ ಸೆಟ್ಲ್ ಆದೆ. ಹೀಗೆ ಅಬೋರ್ಷನ್ ಆಯ್ತು ಹೇಳಿಸಿದೆ. ನಮ್ ಹೆಲ್ಪ್ ಕೂಡ ಇತ್ತು ಬಿಡು. ನೀವೇನ್ ಹೆಲ್ಪ್ ಮಾಡಿದ್ರಿ ಅಂತ? ಇದೆಲ್ಲ ನನ್ ಕಷ್ಟ, ರಕ್ತಾರ್ಜಿತ. ಇದೇನಮ್ಮ, ನಾವು ನಿನಗೆ ಎಷ್ಟು ಸಹಾಯ ಮಾಡಿದ್ವಿ, ಗಂಗಾ ನೆಸದ್ವಿ, ಮಾತಿನ ಸಹಾಯ ಮಾಡಿದ್ವಿ, ನಿನ್ ರಹಸ್ಯ ಎಲ್ಲ ಕಾಯ್ತಿದೀವಿ. ಹಾ ಸರಿ ಬಿಡಿ. ಹೊರಗೆ ಸಿಚುವೇಶನ್ ಏನು? ಎಲ್ರು ಶಾಕ್ ಆಗಿದಾರಮ್ಮ. ಜೈ ಅಂತೂ ಪೂರ್ತಿ ಕುಸ್ದು ಹೋಗಿ ಬೇಬಿ ಬೇಬಿ ಅಂತ ಚಿಕ್ಕ ಮಗು ತರ ಅಯ್ಯೋ ಅಂತ ಅಳ್ತಿದ್ದಾನಮ್ಮ. ಹೌದಮ್ಮ, ಪಾಪ ಅವನನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ಜೈನ ನಾವ್ ಯಾವಾಗ್ಲೂ ಹಾಗೆ ನೋಡಿಲ್ಲ, ಬೇಜಾರಾಗುತ್ತೆ ನಿತ್ಯ. ನಂಗ್ ಮಾತ್ರ ಹಾಯಾಗಿದೆ. ಜೈ ಹಾಗೆ ಅಳ್ಬೇಕು, ಇನ್ನು ಅಳ್ಬೇಕು. ನನ್ನ ಹೇಗ್ ಸಮಾಧಾನ ಮಾಡೋದು ಗೊತ್ತಾಗ್ದೆ ಬಿಕ್ಕಿ ಬಿಕ್ಕಿ ಅಳ್ಬೇಕು. ಆ ನೋವಲ್ಲಿ ಬೇಬಿನ ಮರಿಬೇಕು. ಗಂಗಾ ನೆನ್ಪು ಮಾಯ ಆಗ್ಬೇಕು. ನಾನು ಗಂಗಾ ಅಲ್ಲ ಅನ್ನೋ ವಿಷಯನ ಮರ್ತು ನನ್ನ ಹಾಗೆ ನೋಡಿ ನನಗೆ ಹತ್ರ ಆಗ್ಬೇಕು. ನನ್ನ ಪ್ರೀತಿಸ್ಬೇಕು, ನನ್ನ ಜೊತೆ ಸಂಸಾರ ಮಾಡಬೇಕು. 3 ತಿಂಗಳು ಕಳೆಯೋಷ್ಟರಲ್ಲಿ ಪ್ರೆಗ್ನೆಂಟ್ ಆಗ್ತೀನಿ. 1 ಇಯರ್ ಅಲ್ಲಿ ನನ್ನ ಬೇಬಿನ ಜೈ ಕೈಯಲ್ಲಿಟ್ಟು ಜೈನ್ನ ಮೊದಲಿನ ಹಾಗೆ ಮಾಡ್ತೀನಿ. ಇದು ನನ್ನ ಪ್ಲಾನ್, ಅಲ್ಟಿಮೇಟ್ ಪ್ಲಾನ್. ಜೈ, ಅಳ್ಬೇಡ ಜೈ. ಆ ಮಗು ಋಣ ನಮ್ಗಿಲ್ಲ ಅನ್ಸುತ್ತೆ. ಆ ದೇವ್ರು ನಮ್ಗೆ ಅನ್ಯಾಯ ಮಾಡ್ಬಿಟ್ಟ. ಇನ್ನು ಪ್ರಪಂಚನೇ ನೋಡ್ತಿರೋ ಒಂದು ಚಿಕ್ಕ ಮಗನ್ ಕೊಲ್ಲೋ ಹಕ್ಕು ಆ ದೇವ್ರಿಗೆ ಯಾರು ಕೊಟ್ಟಿದ್ದು ಅಜ್ಜಿ? ಒಂದು ತಾಯಿಗೆ ನೋವು ಕೊಡೋ ಹಕ್ಕು ಆ ದೇವ್ರಿಗೆ ಎಲ್ಲಿದೆ? ನನಗಾಗಲ್ಲ. ನಾನು ಅವಳಿಗೆ ಆಸೆ ಹುಟ್ಟಿಸ್ದೆ. ಬೇಬಿ ಬೇಬಿ ಅಂತ ಅವಳಿಗೆ ಪ್ರೆಷರ್ ಹಾಕ್ಬಿಟ್ಟೆ. ನನ್ನ ಮುಖನ ಗಂಗನಿಗೆ ಹೇಗೆ ತೋರಿಸೋದು? ಇಲ್ಲ ಸರ್, ಈ ಪರಿಸ್ಥಿತಿ ನಿಮ್ಮನ್ನು ಬಿಟ್ರೆ ಮೇಡಮ್ನ ಯಾರು ಸಮಾಧಾನ ಮಾಡಬೇಕು? ಹೋಗಿ ಸರ್. ಹೋಗು ಜೈ. ಗಂಗನ್ನ ಹಾಗೆ ಒಂಟಿಯಾಗಿ ಬಿಡಬಾರ್ದು. ನಮ್ಮನ್ ಬಿಟ್ರೆ ಅವಳಿಗೆ ಯಾರಿದಾರೆ ಹೇಳು? ನೀನ್ ಧೈರ್ಯ ತಂದ್ಕೊಂಡು ಗಂಗನ್ಗೆ ಏನೂ ಆಗೋದಿಲ್ಲ ಅಂತ ಸಮಾಧಾನ ಮಾಡು. ಅವಳ ನೋವನ್ನ ಕಡಿಮೆ ಮಾಡು. ನಡಿಪಾ, ನಡಿ ನಡಿ. ಏನ್ ಮೇಡಮ್, ನೀವಿಲ್ಲೇ ನಿಂತಿದ್ದೀರಲ್ಲ? ನಿಮ್ಮ ಮಗಳ ಹತ್ರ ಇದ್ದು ಸಮಾಧಾನ ಮಾಡೋದು ಬಿಟ್ಟು ಸೈಲೆಂಟ್ ಆಗಿದ್ದೀರಲ್ಲ ಮೇಡಮ್? ನಿಮ್ಮ ಅಳಿಯಂದ್ರು ಎದೆ ಹೊಡ್ಕೊಂಡು ಅಳ್ತಾ ಇದ್ದಾರೆ. ನಿಮ್ಮ ಕಣ್ಣಿಂದ ಒಂದನಿ ನೀರು ಕೂಡ ಬರ್ತಿಲ್ವಲ್ಲ ಮೇಡಮ್? ಮೇಡಮ್, ಒಳಗಡೆ ಇರೋದು ನಿಮ್ಮ ಮಗಳು ಮೇಡಮ್, ನೀವು ಹೆತ್ತಿರೋ ಮಗಳು. ಅವರು ಮಗು ಕೂಡ ಕಳ್ಕೊಂಡಿದ್ದಾರೆ. ಅಲ್ಲಿ ಮಗು ಇದ್ರೆ ಅಲ್ವಾ ನಾಣಿ ಕಳ್ಕೊಳ್ಳೋದು? ಏನ್ ಹೇಳ್ತಾ ಇದ್ದಾರೆ ಮೇಡಮ್? ಒಳಗಡೆ ಇರೋದು ಗಂಗಾ ಅಲ್ಲ, ನಿತ್ಯ.
ಮೇಡಮ್ ನೀವು ಹೇಳ್ತಿರೋದು? ಗಂಗಾ ಆ ರೂಮಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾಳೆ. ಮನೆಯಿಂದ ಓಡ್ ಹೋದವಳು ನಿತ್ಯ ಅಲ್ಲ. ಪ್ರಮಾದಕರ ಸ್ಥಿತಿನಲ್ಲಿ ಇವಳು ಗಂಗಾನ ಮನೆಯಿಂದ ಹೊರಗೆ ಹಾಕಿದಾಳೆ. ಗಂಗಾ ಜಾಗದಲ್ಲಿರೋಳು ನಿತ್ಯ. ಗಂಗಾ ಥರ ನಟಿಸ್ತಿರೋ ನಿತ್ಯ. ಗಂಗಾ, ಬಿಡ ಗಂಗಾ. ಏನ್ರಿ? ನಿಮ್ ಬೇಬಿ ಇಲ್ಲ ರೀ, ಸತ್ತೋಯ್ತು. ನಾನೇ ಸಾಯಿಸಿದ್ದು. ಅಳ್ಬೇಡ ಗಂಗಾ. ನನ್ನ ಕ್ಷಮಿಸ್ಬಿಡ್ರಿ. ಬೇಬಿ ಮೇಲೆ ನೀವೆಷ್ಟು ಆಸೆ ಇಟ್ಕೊಂಡಿದ್ರಿ, ಆ ಆಸೆನೆಲ್ಲ ನಾಶ ಮಾಡಿಬಿಟ್ಟೆ. ಅಯ್ಯೋ, ನನ್ನಿಂದನೇ ಬೇಬಿ ಸತ್ತೋಯ್ತು. ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸಿ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲ. ಬೇಬಿ ನಿನ್ನಿಂದ ಹೋಗಿದ್ದಲ್ಲ. ಅಳ್ಬೇಡ ಗಂಗಾ. ಸಮಾಧಾನ ಮಾಡ್ಕೊ. ಎಲ್ಲ ಸರಿಯಾಗೇ ಇದೆ. ಆ ಗಂಗಾ ಸೌಂಡೇ ಚೆನ್ನಾಗಿಲ್ಲ. ಆದಷ್ಟು ಬೇಗ ಆ ಹೆಸರು ಕೇಳ್ದಿದ್ದ ಹಾಗೆ ಮಾಡಬೇಕು. ಬೇಬಿಗೋಸ್ಕರ ನೀವೆಷ್ಟೋ ಕನ್ಸ್ಕೊಂಡಿದ್ರಿ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ. ಆದ್ರೆ ನಾನೇ ಕೆಟ್ಟವಳು ರೀ, ಕೆಟ್ಟವಳು. ನಿಮ್ಗೆ ಬೇಬಿ ಸಿಗ್ತಿದ್ದ ಹಾಗೆ ಮಾಡ್ದೆ. ಅಯ್ಯೋ, ನಿಮ್ಮನ್ನ ಬೇಬಿನ ದೂರ ಮಾಡ್ಬಿಟ್ಟೆ. ನೋಡಿದ್ಯಾ ಚಂದ್ರಿಕಾ? ನಿಜಾನ ಎಷ್ಟು ಧೈರ್ಯವಾಗಿ ಹೇಳ್ತಾಳೆ. ಅವಳು ಹೇಳ್ತಿರೋದು ನಿಜ ಅಂತ ಈ ದಡ್ರಿಗೆಲ್ಲ ಗೊತ್ತಾದ್ರೆ ಅಲ್ವಾ. ಸುಮ್ಮನೆ ಇರಮ್ಮ, ಏನೂ ಆಗಲ್ಲ. ಈ ಮಗು ಹೋದ್ರೆ ಇನ್ನೊಂದು ಮಗು ಬರುತ್ತೆ. ಈ ಮಗು ದೂರ ಆಯ್ತಲ್ಲ ಅಜ್ಜಿ. ನಮ್ಮ ಕೈಯಲ್ಲಿ ಏನಿದೆಯಮ್ಮ? ಎಲ್ಲ ಭಗವಂತನ ದಯೆ. ಇನ್ನೊಂದು ಮಗು ಆಗತ್ತೆ ಬಿಡಮ್ಮ. ಆ ಮಗು ಬರೋವರೆಗೂ ಇವ್ರನ್ನ ಹೇಗೆ ಸಮಾಧಾನ ಮಾಡ್ಲಿ ಅತ್ತೆ? ಅಯ್ಯೋ, ತಂದೆ ಆಗ್ತಿರೋ ಸಂತೋಷ ಇಲ್ದಿದ್ದ ಹಾಗೆ ಮಾಡ್ದೆ, ತಪ್ಪು ಮಾಡ್ದೆ. ಇಲ್ಲ ಗಂಗಾ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ನೀನ್ ಧೈರ್ಯವಾಗಿರು.
ನೀನ್ ಅಳ್ತಿದ್ರೆ ನನಗೆ ನೋಡಕ್ಕಾಗಲ್ಲ. ಅದೇ ಜೈ ನನಗೂ ಬೇಕಾಗಿದ್ದು. ನಾನು ಅಳ್ಬಾರ್ದು, ಹ್ಯಾಪಿಯಾಗಿರ್ಬೇಕು. ಈ ಬೇಬಿ ಅಲ್ದಿದ್ರೆ ಇನ್ನೊಂದು ಬೇಬಿ, ನೀನು ಮುಖ್ಯ ನನಗೆ. ನಡೆದಿದ್ನ ಮರ್ತ್ಬಿಡು. ನಾನಲ್ವೋ, ನೀನ್ ಮರಿಬೇಕು. ಆ ಬೇಬಿನ ಗಂಗಾನ ಮರಿಬೇಕು. ನಿನಗೆ ನಾನ್ ಬೇಬಿ ಕೊಡ್ತೀನಿ. ಹೇಗೆ 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 ಮರೆಯೋದು ರೀ? ನಿಮ್ ಕನ್ಸಿನ ಪ್ರತಿರೂಪನ ಹೇಗ್ ಮರೆಯೋದು? ಮತ್ತೆ ಮಗು ಹುಟ್ಟೋವರೆಗೂ ನಾನು ಕ್ಷಮಿಸ್ಕೊಳಕ್ಕಾಗಲ್ಲ. ನನ್ಗೆ ಬೈರಿ, ನಿಮ್ ಕೈಲೇ ಹೊಡೀರಿ, ನನಗೆ ಹೊಡೀರಿ. ಅಮ್ಮ ಗಂಗಾ, ಅಯ್ಯೋ ಅಮ್ಮ ಗಂಗಾ, ನನ್ಗೆ ಶಿಕ್ಷೆ ಕೊಡಿ. ಗಂಗಾ, ಹೊಡೀರಿ, ಗಂಗಾ ನಿಲ್ಸು. ಹೊಡೀರಿ ನನ್ಗೆ. ನಿಲ್ಸು ಗಂಗಾ. ಏನಿದು? ಇದ್ರಲ್ಲಿ ನಿನ್ ತಪ್ಪೇನಿಲ್ಲ. ಏನು ಓವರ್ ಆಕ್ಟಿಂಗ್ ಮಾಡ್ತಾಳೆ ನೋಡು, ಮಹಾನಟಿ. ಅವಳು ಗಂಗಾ ಅಂತ ಎಲ್ರೂ ನಂಬೇಕು ಅಂದ್ರೆ ಅಷ್ಟಾದ್ರೂ ಮಾಡ್ಬೇಕಲ್ವಾ? ಬಾಮ್ಮ ರೂಪ, ಗಂಗಂಗೆ ಸಮಾಧಾನ ಮಾಡು. ಇಂಥ ಪಾಪದ ಮಗುನ ಹೆತ್ನ ನಾನು ಭಗವಂತ. ಅಮ್ಮ, ಸಮಾಧಾನ ಮಾಡದೆ ಹೋಗ್ಬಿಟ್ರಲ್ಲ. ಈ ಪರಿಸ್ಥಿತಿಲಿ ಅಳೋದ್ ಬಿಟ್ಟು ಯಾರು ಏನ್ ಮಾಡಕ್ಕಾಗತ್ತೆ? ಏನ್ರಿ, ಇಲ್ಲೇ ಇದ್ರೆ ಮಗು ಇಲ್ಲ ಅನ್ನೋ ನೋವು ಕಾಡ್ತಾ ಇರುತ್ತೆ. ಈಗ್ಲೇ ನಮ್ಮನೆಗೆ ಹೋಗೋಣ ರೀ, ಹೋಗೋಣ. ಮೇಡಮ್, ಮೇಡಮ್, ಗಂಗಾಗೆ ಪ್ರಜ್ಞೆ ಇಲ್ಲ ನಾಣಿ. ಗಂಗಾ ಮೇಡಮ್ಗೆ ಏನಾಯ್ತು ಮೇಡಮ್? ಯಾಕೆ ಹೀಗಿದ್ದಾರೆ? ಇದೆಲ್ಲ ಹೇಗಾಯ್ತು ಮೇಡಮ್? ಇದೆಲ್ಲ ಆ ನಿತ್ಯ ಮಾಡಿರೋ ಕೆಲಸ. ಜೈನ ಹೇಗಾದ್ರೂ ಸ್ವಂತ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿ ಗಂಗಾನ ಈ ಪರಿಸ್ಥಿತಿಗೆ ತಂದಿದ್ದಾಳೆ. ಅವಳು ಜೈ ಜೊತೆ ಹೋಗಿದ್ದಾಳೆ, ಗಂಗಾ ಥರ ನಟಿಸ್ತಿದ್ದಾಳೆ. ತಾನು ಪ್ರೆಗ್ನೆಂಟ್ ಅಲ್ಲ ಅಂತ ಜೈಗೆ ಡೌಟ್ ಬರುತ್ತೆ ಅಂತ ಹೀಗೆ ಅಬೋಷನ್ ಡ್ರಾಮಾ ಮಾಡ್ತಿದ್ದಾಳೆ. ಎಂತ ಮೋಸ ಇದು! ತಂಗಿ ಅಂತ ಪ್ರೀತಿಸಿದ್ರೆ ಸ್ವಂತ ಅಕ್ಕಂಗೆ ಮೋಸ ಮಾಡೋದಾ? ಇದೆಲ್ಲ ಗೊತ್ತಿದ್ರು ಕೂಡ ನೀವ್ಯಾಕೆ ಸುಮ್ಮನಿದ್ದೀರಾ ಮೇಡಮ್? ಬನ್ನಿ ಮೇಡಮ್, ಅವರೆಲ್ಲ ಸಮಾಧಾನ ಮಾಡ್ತಿರೋದು ಗಂಗಾ ಮೇಡಮ್ಗಲ್ಲ, ನಿತ್ಯ ಮೇಡಮ್ಗೆ ಅಂತ ಅವ್ರಿಗೆ ಹೇಳೋಣ. ಬನ್ನಿ ಮೇಡಮ್. ನಿತ್ಯ ಅವ್ರ ಸ್ವಾರ್ಥನ ಎಲ್ರ ಮುಂದೆ ಬಯಲ್ ಮಾಡಿ ಗಂಗಾ ಮೇಡಮ್ನ ಕಾಪಾಡಿ ಮೇಡಮ್. ಬನ್ನಿ ಮೇಡಮ್ ನೀವು. ಇಲ್ಲ ನಾಣಿ, ನಾನು ಏನೇ ಮಾಡಬೇಕು ಅಂದ್ರು ಗಂಗಾಗೆ ಮೊದಲು ಪ್ರಜ್ಞೆ ಬರಬೇಕು. ನಡೆದಿದ್ದು ಅವಳು ತಿಳಿಬೇಕು. ನಿತ್ಯನ ಏನು ಮಾಡಬೇಕು ಅನ್ನೋದು ಗಂಗಾಗೆ ಬಿಡ್ತೀನಿ. ನಮ್ಮ ಗಂಗಾ ಮೇಡಮು ತುಂಬ ಒಳ್ಳೆಯವರು. ಸ್ವಂತ ತಂಗಿನೇ ಇಂಥ ಮೋಸ ಮಾಡಿದ್ಲು ಅಂತ ಗೊತ್ತಾದ್ರು ಅವ್ರೇನು ಹೇಳಲ್ಲ. ತಾಯಿಯಾಗಿ ನೀವೇ ಏನಾದ್ರು ನಿರ್ಧಾರ ಮಾಡಬೇಕು ಮೇಡಮ್. ನಿತ್ಯಂಗೆ ಶಿಕ್ಷೆ ಕೊಡೋ ಹಕ್ಕು ನನ್ಗಿಲ್ಲ ನಾಣಿ. ಯಾಕಂದ್ರೆ ನಾನ್ ಬೆಳೆಸಿರೋದ್ರಲ್ಲೇ ತಪ್ಪಿದೆ. ಅದಕ್ಕೆ ನನ್ನ ಸ್ಥಾನನ ಗಂಗಾಗೆ ಕೊಡ್ತೀನಿ. ಅಕ್ಕ ಆಗಿ ಏನ್ ಬೇಕೋ ಅವಳೇ ನಿರ್ಧಾರ ತಗೊಳ್ಳಿ. ತುಂಬಾ ನೋವಾಗ್ತಿದೆ ನಾಣಿ. ಒಂದೇ ತಾಯಿಗೆ ಹುಟ್ಟಿರೋ ಇಬ್ರು ಮಕ್ಕಳು, ಒಬ್ಳು ದೇವತೆ ಆದ್ರೆ ಇನ್ನೊಬ್ಳು ರಾಕ್ಷಸಿ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ.
ಮನೆಗೆ ಪುಟ್ಟ ಜಯಸೂರ್ಯ ಬರ್ತಿದ್ದಾನೆ. ಏ ನನ್ನ ಅಪ್ಪ ಅದೇ ಜೂನಿಯರ್ ಜೈ ಬರ್ತಾ ಇದ್ದಾನೆ. ಏಯ್ ನೀನ್ ನಿಂತಿದ್ಯಲ್ಲ, ನೀನ್ ನಿಂತ್ಕೋಬಾರ್ದು, ನಡಿಬಾರ್ದು. ಮತ್ತೇನ್ ಮಾಡ್ಬೇಕು? ಕೂತ್ಕೋಬೇಕು. ಕೂತ್ಕೋ. ಅಬ್ಬಾ, ನೀನಿರೋ ಕಡೆಗೆ ಎಲ್ಲ ಬರುತ್ತೆ. ಏನ್ರಿ ಇದು? ಕಾಶ್ಮೀರಿ ಕೇಸರಿ. ಐಮ್ ಸಾರಿ ಜಯ್, ನಿಮ್ಮ ಮಿಸ್ಸಸ್ಸಿಗೆ ಅಬಾರ್ಷನ್ ಆಯಿತು. ಬೆಟ್ಲ ಮೇಲಿಂದ ಕೆಳಗೆ ಬಿದ್ದಿದ್ರಿಂದ ಅವ್ರಿಗೆ ಅಬಾರ್ಷನ್ ಆಗಿದೆ. ಏನ್ರಿ? ನನ್ನ ಕ್ಷಮಿಸ್ಬಿಡ್ರಿ. ಬೇಬಿ ಮೇಲೆ ನೀವೆಷ್ಟು ಆಸೆ ಇಟ್ಕೊಂಡಿದ್ರಿ, ಆ ಆಸೆನೆಲ್ಲ ನಾಶ ಮಾಡ್ಬಿಟ್ಟೆ. ಸರ್ ಸರ್ ಏನ್ ಮಾಡ್ತಿದ್ದೀರಾ ಸರ್? ಕುಡಿತಿದ್ದೀನಿ ನಾಣಿ. ಕುಡ್ದಿದ್ರಲ್ಲ ಸರ್, ಆಗ ಮೇಡಮ್ ದೂರ ಆಗಿದ್ರು ಅಂತ. ಎಷ್ಟು ಕುಡಿಬೇಕು ಅಷ್ಟೆಲ್ಲ ಕುಡ್ದಿದ್ದೀರಲ್ಲ ಸರ್, ಮತ್ತೀಗ ಯಾಕೆ ಕುಡಿತಾ ಇದ್ದೀರಾ? ಆಗ ನಿನ್ ಮೇಡಮ್ ದೂರ ಆದ್ಲು ಅಂತ ಕುಡ್ದೆ. ಈಗ ನಿಮ್ ಮೇಡಮ್ ಪ್ರತಿರೂಪ ದೂರ ಆಗಿದ್ದಕ್ಕೆ ಕುಡಿತಿದ್ದೀನಿ. ನಿಮ್ಮಂತವ್ರು ಮಾಡ್ಬೇಕಾದ ಕೆಲಸ ಅಲ್ಲ ಸರ್ ಇದು. ಏನ್ ನಾಣಿ, ನಾನು ಮನುಷ್ಯ ಅಲ್ವಾ? ನನಗೂ ಫೀಲಿಂಗ್ಸ್ ಇರಲ್ವಾ? ಸರ್ ನಿಲ್ಸಿ ಸರ್, ನೀವು ಕುಡಿಯೋಕ್ ಬಿಡಲ್ಲ ಸರ್, ನಾನು ಒಪ್ಕೊಳ್ಳಲ್ಲ. ಬಿಡು ನಾಣಿ, ನಾನು ಕುಡಿಬೇಕು. ಬಿಡು. ಇಲ್ಲ ಸರ್, ನೀವು ಕುಡಿಯೋದಕ್ಕೆ ಬಿಡಲ್ಲ. ನಾನು ಕುಡಿದೇ ಇರಕ್ಕಾಗಲ್ಲ ನಾಣಿ. ಇರ್ಬೇಕು ಸರ್. ಕುಡಿಬಾರ್ದು ಅಂದ್ರೆ ನನ್ ಬೇಬಿ ನನಗೆ ಬೇಕು. ಕರ್ಕೊಂಡ್ ಬರ್ತೀಯಾ? ನಿಮ್ ಬೇಬಿ ಎಲ್ಲಿಗೂ ಹೋಗಿಲ್ಲ ಸರ್, ಪಾಪು ಇದೆ, ಖಂಡಿತ ಬರುತ್ತೆ. ನನ್ನನ್ನು ಸಮಾಧಾನ ಮಾಡೋದಕ್ಕೆ ಸುಳ್ಳೆಲ್ಲ ಹೇಳ್ಬೇಡ ನಾಣಿ. ಗಂಗನಿಗೆ ನಾನು ಏನ್ ಹೇಳಿ ನಾಣಿ? ಮಗು ಮುಖನ ನೋಡಿದ್ರೊಳಗೆ ಅವಳ ಹೊಟ್ಟೆಯಲ್ಲಿ ಸಮಾಧಿ ಆಗಿದ್ದಕ್ಕೆ ನೋವಲ್ಲಿರೋ ತಾಯಿಗೆ ನಾನು ಹೇಗೆ ಸಮಾಧಾನ ಮಾಡಲಿ? ಅವಳ ಕಣ್ಣೀರಿಗೆ ನನ್ಗೇನು ಉತ್ತರ ಕೊಡ್ಲಿ? ಹೇಳು ರಾಣಿ. ಗಂಡಸು ನನಗೆ ಇಷ್ಟು ನೋವಾಗ್ತಿದ್ರೆ ಹೆಣ್ಣು ತಾಯಿ ಆಗೋಕ್ ಹೊರಟಿದ್ಲು, ಅವಳಿಗಿಷ್ಟು ನೋವಾಗ್ತಿರಲ್ಲ. ದಿ ಗ್ರೇಟ್ ಸೂರ್ಯವಂಶದ ಜಯಸೂರ್ಯನ ಇಷ್ಟಪಡೋ ಆ ಹುಡುಗಿಗೆ ಏನ್ ನ್ಯಾಯ ಸಿಕ್ತು? ನನ್ನ ಹತ್ರ ಇರೋ 1000 ಕೋಟಿ, ನನ್ನ ವ್ಯಾಪಾರ ಸಾಮ್ರಾಜ್ಯ, ಕಾರು, ಬಂಗ್ಲೆ, ಶ್ರೀಮಂತಿಕೆ, ಇದ್ಯಾವುದು ಒಂದ್ ಚಿಕ್ಕ ಮಗು ಪ್ರಾಣನ ವಾಪಸ್ ತರೋಕ್ಕಾಗಲ್ಲ. ಎಷ್ಟು ದೊಡ್ಡ ಮನುಷ್ಯ ಆದ್ರೇನು ಇಲ್ಲೇನೋ ಮಾಡಕ್ ಆಗ್ತಿಲ್ವಲ್ಲ ನಾಣಿ. ಐ ಆಮ್ ಹೆಲ್ಪ್ಲೆಸ್. ನೋ ಮೋರ್ ಇನ್ ಮೈ ಹ್ಯಾಂಡ್ಸ್. ಐ ಹೇಟ್ ದಿಸ್ ಬ್ಲಡಿ ಡೆಸ್ಟಿನಿ. ನೋ ವೇ. ಸಾರ್ನ ಹೀಗೆ ಬಿಟ್ರೆ ಕುಡಿದು ಆರೋಗ್ಯ ಹಾಳು ಮಾಡ್ಕೋತಾರೆ. ಸಾರ್ಗೆ ಎಲ್ಲ ನಿಜ ಹೇಳೋದೇ ಒಳ್ಳೇದು. ನಿಮ್ಗೊಂದು ವಿಷಯ ಹೇಳಬೇಕು ಸರ್. ನಿಮ್ಮ ಮುಖ ನೋಡಿ ಹೇಳೋ ಧೈರ್ಯ ಇಲ್ಲದೆ ಮುಖ ನೋಡದೆ ಹೇಳ್ತಿದ್ದೀನಿ. ಇಷ್ಟು ದಿನ ಈ ನಿಜನ ನಿಮಗೆ ಹೇಳ್ದಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂದಿರೋ ಮೇಡಮ್ ಮಾತಿಗೆ ಕಟ್ಟಿಬಿದ್ದು ನಿಮಗೆ ನಂಬಿಕಸ್ತ ಆಗಿದ್ರು ಕೂಡ ನಿಮಗೆ ಹೇಳಲಿಲ್ಲ ಸರ್. ನೀವು ಅನ್ಕೊಂಡಾಗೆ ನಿತ್ಯ ಅವರು ಸತ್ತೋಗಿಲ್ಲ, ಬದುಕಿ ಇದ್ದಾರೆ ಸರ್. ಅವರು ಯಾರೂ ಅಲ್ಲ.
ಸ್ವಂತ ಗಂಗಾ ಮೇಡಮ್ ತಂಗಿನೇ ಗಂಗಾ ಮೇಡಮ್. ನಿತ್ಯ ಅವರು ಅವಳಿ ಜವಳಿ ಮಕ್ಕಳು ಸರ್. ರೂಪಾ ಮೇಡಮ್ ಮಕ್ಕಳು